ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಕಡೆಯಿಂದ ಸರಿಯಾಗಿ ನೋಟಿಫಿಕೇಶನ್ ಹೋಗ್ತಾ ಇಲ್ಲ. ನಿಮ್ಮಲ್ಲೊಂದು ರಿಕ್ವೆಸ್ಟ್ ಗುರು, ವಿಡಿಯೋಗೆ ಒಂದು ಲೈಕ್ ಮಾಡಿ ಈ ವಿಡಿಯೋನ ನೋಡಿ. ಆ ಥರ ಲೈಕ್ ಮಾಡೋದ್ರಿಂದ ನೋಟಿಫಿಕೇಶನ್ ಹೋಗುತ್ತೆ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗುತ್ತೆ. ಅದಕ್ಕೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ವಿಡಿಯೋಗೆ ಒಂದು ಲೈಕ್ ಮಾಡಿ ವಿಡಿಯೋನ ನೋಡಿ. ಅದೇ ರೀತಿ 0 ಇಂದ 10K ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಿದ್ದೀನಿ ಗುರು. 0 ಇಂದ ಸ್ಟಾರ್ಟ್ ಮಾಡಿ. ನಿಜವಾಗ್ಲೂ ಇದೆಲ್ಲ ಕಾರಣ ಆಗಿದ್ದು ನಿಮ್ಮಿಂದಾನೆ, ನಿಮ್ಮ ಸಪೋರ್ಟಿಂದಾನೆ. ತುಂಬ ಥ್ಯಾಂಕ್ಸ್ ಗುರು. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ಸ್. ನಾನು ಅದಕ್ಕೂ ಮೇಲೆ ಏನು ಹೇಳೋಕ್ಕಾಗೋದಿಲ್ಲ. ಹಾನೆಸ್ಟಾಗಿ, ಫಾಸ್ಟಾಗಿ, ಜೆನ್ಯೂನ್ ಆಗಿ ಅಪ್ಡೇಟ್ಸನ್ನು ಇನ್ನೂ ಬೇಗ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ನಿಮ್ಮಲ್ಲಿ ರಿಕ್ವೆಸ್ಟು, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಪ್ರಕಾರ ಈ ರಿಂಗ ಟಾಸ್ಕಲ್ಲಿ ಯಾರು ಔಟ್ ಆಗಬೇಕು ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು ಏನು ಹೇಳ್ತಾರಲ್ಲ, ತಾನೊಂದು ಬಗೆದರೆ ದೈವ ಇನ್ನೊಂದು ಬಗೆಯಿತಂತೆ. ಒಂದು ಹಾಡು ಬೇರೆ ಇದೆ, ದೇವರ ಆಟ ಬಲ್ಲವರ್ಯಾರು ಅಂತ. ನಿಜವಾಗ್ಲೂ ಪಕ್ಕ ಸೂಟಬಲ್ ಗುರು. ಗಾಡ್ಸ್ ಪ್ಲಾನ್ ಇದು. ನಿಜವಾಗ್ಲು ಸಖತ್ತು. ಏನ್ ಗುರು ಟ್ವಿಸ್ಟು, ಸಕ್ಕತ್ತಾಗಿದೆ ಟ್ವಿಸ್ಟ್ ಮಾತ್ರ ಗುರು. ರಿಂಗ ಟಾಸ್ಕು 4 ರೌಂಡಲ್ಲಿ ನಡೆಯುತ್ತೆ. ನಾನು ನೆನ್ನೆನೇ ಅಪ್ಡೇಟ್ ಕೊಟ್ಟಿದ್ದೆ, 4 ರೌಂಡಲ್ಲಿ ನಾಳೆ ಟಾಸ್ಕ್ ನಡೆಯುತ್ತೆ ಅಂತ ಅಂದ್ಬಿಟ್ಟು. 2 ರೌಂಡು ಗರ್ಲ್ಸು, 2 ರೌಂಡು ಬಾಯ್ಸು. ಸಖತ್ತಾಗಿರುತ್ತೆ. ಮೇಲೆಯಿಂದ ಉಸ್ತುವಾರಿ ರಿಂಗನ್ನು ಎಸಿತಾ ಇರ್ತಾರೆ, ಕೆಳಗಡೆ ಅವರು ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಸಖತ್ತಾಗಿತ್ತು ಟಾಸ್ಕ್ ಮಾತ್ರ. ಹುಡುಗಿರು ಅಂತ ಬಂದಾಗ ಚೈತ್ರ ಅವರು ಅಭಿ ಅವರ ಪಾರ್ಟ್ನರ್ ಆಗಿ ಹೊಸದಾಗಿ ಜಾಯ್ನ್ ಆಗ್ತಾರೆ. ಯಾಕಂತಂದ್ರೆ ಸ್ಪಂದನಗೆ ಇಂಜುರಿ ಆಗಿರೋದ್ರಿಂದ ಜಾಯ್ನ್ ಆಗ್ತಾರೆ. ತುಂಬಾ ಎಫರ್ಟ್ಸ್ ಹಾಕಿ ಎಲ್ಲರೂ ಸಖತ್ತಾಗಿ ಟಾಸ್ಕ್ ಅನ್ನ ಆಡ್ತಾರೆ. 2 ರೌಂಡಿಂದ ಎಷ್ಟು ಕಲೆಕ್ಟ್ ಮಾಡಿದ್ರು ಹುಡುಗಿರು ಅಂತಂದ್ರೆ, ಚೈತ್ರ 7 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ, ಕಾವ್ಯ ಬಂದು 11 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ. ರಾಶಿಕಾ ಮಾತ್ರ ಸಖತ್ತಾಗಿ ಆಟ ಆಡ್ತಾರೆ ಗುರು. 21 ರಿಂಗನ್ನು ಕಲೆಕ್ಟ್ ಮಾಡ್ಕೊತಾರೆ. ಹೈಟ್ ಅಡ್ವಾಂಟೇಜು ಚೆನ್ನಾಗಿ ಯೂಸ್ ಮಾಡಿಕೊಂಡು 21 ರಿಂಗನ್ನು ಕಲೆಕ್ಟ್ ಮಾಡ್ಕೊತಾರೆ. ಅಶ್ವಿನಿ ಮೇಡಮ್ 11 ರಿಂಗು. ರಕ್ಷಿತ್ ಅವರು ಸ್ವಲ್ಪ ಎಫರ್ಟ್ಸ್ ಕಡಿಮೆ ಹಾಕಿ, ಯಾಕಂದ್ರೆ ಹೈಟ್ ಬೇರೆ ಕಡಿಮೆ ಇದ್ದಾರೆ, ಸ್ವಲ್ಪ ಡಿಸ್ಅಡ್ವಾಂಟೇಜ್ ಆಗುತ್ತೆ, ಬರೀ 5 ರಿಂಗನ್ನು ಕಲೆಕ್ಟ್ ಮಾಡ್ಕೊತಾರೆ. ಇನ್ನು ಈ ಕಡೆ ಬಾಯ್ಸ್ ಅಂತ ಬಂದಾಗ ಹೈಟ್ ಅಡ್ವಾಂಟೇಜು ರಘು ಅಣ್ಣ ಎಕ್ಸ್ಟ್ರಾಡಿನರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಗುರು. 21 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ 2 ರೌಂಡಿಂದ. ಭಯಂಕರವಾಗಿ ಆಟ ಆಡ್ತಾರೆ ಅಂತ ಹೇಳ್ಬೋದು. ಅಭಿ ಕೂಡ ಸಖತ್ತಾಗಿ ಆಟ ಆಡ್ತಾರೆ, 15 ರಿಂಗ್ ಕಲೆಕ್ಟ್ ಮಾಡ್ತಾರೆ. ಗಿಲ್ಲಿ 9 ಕಲೆಕ್ಟ್ ಮಾಡ್ತಾರೆ. ಸೂರಜ್ 7, ಮಾಳು 8 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ. ಓವರ್ ಆಗಿ ಜೋಡಿ ಪ್ರಕಾರ ತಗೊಂಡು ನೋಡಿದ್ರೆ 4 ರೌಂಡಿಂದ ಎಷ್ಟು ಕಲೆಕ್ಟ್ ಮಾಡಿದ್ರು ಅಂತಂದ್ರೆ, ಅಭಿ ಮತ್ತೆ ಚೈತ್ರ 21 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ. ಗಿಲ್ಲಿ ಮತ್ತೆ ಕಾವ್ಯ 20 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ. ರಾಶಿ ಮತ್ತೆ ಸೂರಜ್ 28 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ. ಅಶ್ವಿನಿ ಮತ್ತೆ ರಘು 32 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ. ಕೊನೆಯದಾಗಿ ರಕ್ಷಿತಾ ಮತ್ತೆ ಮಾಳು 13 ರಿಂಗನ್ನು ಕಲೆಕ್ಟ್ ಮಾಡ್ತಾರೆ. ಈ ಟಾಸ್ಕ್ ಅಲ್ಲಿ ಜಯಶೀಲರಾಗಿದ್ದು ರಘು ಅಣ್ಣ ಮತ್ತೆ ಅಶ್ವಿನಿ ಅವರು. ಇವರು ಒಬ್ಬರನ್ನ ಆಚೆ ಹಾಕ್ಬೇಕು ಅಂತಂದ್ರೆ ರಾಶಿಕಾ ಮತ್ತೆ ಸೂರಜ್ ಅವರನ್ನ ಆಚೆ ಹಾಕಿದ್ದಾರೆ, ಕನ್ಫರ್ಮ್ ಇದು. ಈಗ ಕ್ಯಾಪ್ಟನ್ಸಿ ಟಾಸ್ಕ್ ಇಂದ ರಾಶಿಕಾ ಮತ್ತೆ ಸೂರಜ್ ಅವರು ಆಚೆ ಹೋಗಿದ್ದಾರೆ ಗುರು. ನನಗೆ ನಿಜವಾಗ್ಲೂ ನಗು ಬರ್ತಾ ಇದೆ ಗುರು. ಯಾಕೆಂತಂದ್ರೆ ಒಂಥರ ನೋಡಿ, ಡೆಸ್ಟಿನಿ ಹೆಂಗಿರುತ್ತೆ ಅಂತ ಗೊತ್ತಿಲ್ಲ ಗುರು. ಇದೇ ಲೈವ್ ಎಕ್ಸಾಂಪಲ್. ನಾವು ಇನ್ನೊಬ್ಬರಿಗೆ ಕೆಟ್ಟದ್ ಬಯಸಕ್ ಹೋದ್ರೆ ನಮ್ಗೆ ಕೆಟ್ಟದ್ದಾಗುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ನಮ್ಮ ಆಟ ನಾವು ಆಡ್ಬೇಕು, ಮಿಕ್ಕಿರೋದು ಆಮೇಲೆ. ನಾವು ಇನ್ನೊಬ್ಬರನ್ನ ಹಾಳು ಮಾಡಿ ಆಟ ಕೆಡಿಸ್ತೀವಿ ಅಂತ ಹೋದ್ರೆ ಹಿಂಗೆ ಆಗುತ್ತೆ ಅಂತ ನನ್ಗೆ ಅನಿಸ್ತಾ ಇದೆ ಗುರು. ನಿಮ್ಗೆ ಏನ್ ಅನಿಸ್ತು, ನಿಮ್ಮ ಒಪಿನಿಯನ್ ಏನು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.